ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ನಿನ್ನೆ ಏನು ಮಾಡಿದ್ದೀವಿ, ಫೆಬ್ರವರಿ 12, 2025 ಫಸ್ಟ್ ಶಿಫ್ಟನ್ನು ಯಾವ ರೀತಿ ಕ್ವಶನ್ ಬರ್ತಾವೆ ಅಂತೇಳಿ ಅವುಗಳನ್ನೆಲ್ಲ ಶಾರ್ಟ್ಕಟ್ಟಲ್ಲಿ ನಾವು ಮಾಡ್ತಾ ಹೋಗಿದ್ವಿ. ಇವತ್ತಿನ ಕ್ಲಾಸಲ್ಲಿ ಶಿಫ್ಟ್ 2 ಅನ್ನು ಮಾಡೋಣ. ಅದೇ ರೀತಿ ಇವತ್ತೇ ಇನ್ನೊಂದು ಕ್ಲಾಸನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಶಿಫ್ಟು 12ನೇ ತಾರೀಕು, ಶಿಫ್ಟ್ 3 ಇವತ್ತೇ 2 ಕ್ಲಾಸನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಎಕ್ಸಾಮ್ ಸಮೀಪದವಲ್ಲ ಎಲ್ಲರಿಗೂ, ಆದಷ್ಟು 2 ಕ್ಲಾಸ್ ಹಾಕಲಿಕ್ಕೆ ಟೈಮ್ ಸಿಕ್ಕಾಗೆಲ್ಲ 2 ಕ್ಲಾಸ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅಷ್ಟೊಳಗೆ ಮುಗೀತು, ಇನ್ನೇನು ಭಾಳ ಇಲ್ಲ. ಓಕೆ, ಆದರೂ ಕೂಡ ಇವತ್ತು ಇನ್ನೊಂದು ಕ್ಲಾಸ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಹಾಕಿದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಆಮೇಲೆ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಹಾಕಿರ್ತೀನಿ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಡನ್. ಈಗ ಲೇಟ್ ಮಾಡೋದು ಬೇಡ, ಆದಷ್ಟು ಬೇಗ ಲೆಕ್ಕಗಳನ್ನು ಮುಗಿಸ್ತಾವೆ. ಕೆಲವೊಂದು ಈ 10ರಿಂದ ಮುಂದ್ಗಡೆ ಬಂದಂಗೆ ಕೆಲವೊಂದು ಕ್ವಶನ್ಗಳನ್ನು ಹೊಸದಾಗಿ ಕೇಳ್ತಾ ಹೋಗ್ಯಾರ. ಅವುಗಳನ್ನ ಅದಕ್ಕೆ ಎಂಡ್ವರೆಗೂ ವಿಡಿಯೋನ ನೋಡ್ತಾ ಹೋಗ್ರಿ, ಎಲ್ಲೆಲ್ಲಿ ಬಂದಿರ್ತಾವೆ. ಓಕೆ, ಕೆಲವೊಂದು ಕ್ವಶನ್ ಹಿಂದಿನ ಕ್ವಶನ್ ಥರ ರಿಪೀಟೆಡ್ ಇರ್ತಾವೆ. ಡನ್. ಓಕೆ, ನೋಡಿರಿ ಏನದ ರೀ, 175 ಮತ್ತು 385ಗಳನ್ನು ಭಾಗಿಸಿ ಶೇಷ 4 ಮತ್ತು 5 ಕ್ರಮವಾಗಿ ಬಿಡುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ಯಾರಂದ್ರೆ, ಫಸ್ಟಿಗೆ ಶೇಷಗಳನ್ನು ಮೈನಸ್ ಮಾಡಿಬಿಡ್ರಿ. 175, 385 ಇವುಗಳಲ್ಲಿ ಎಷ್ಟು ಉಳಿತೈತೆ ರೀ? 4. ಇವುಗಳಲ್ಲಿ 5 ಉಳಿತೈತೆ. ಅಂದ್ರೆ ಮೈನಸ್ ಮಾಡಿಬಿಟ್ರೆ ಎಷ್ಟು ಉಳಿತು? 171, 380 ಉಳಿತು. ಓಕೆ, 0 ಉಳಿತಲ್ಲ. ಓಕೆ, ಇಲ್ಲಿ ನೋಡಿರಿ, ಇವು 3 ಯಾವುದು ಮುಖ್ಯ ಒಳಗೆ ಹೋಗ್ತಾವೆ? ಇವು 2 ಯಾವ ಮುಖ್ಯ ಒಳಗೆ ಹೋಗ್ತಾವೆ ನೋಡಿರಿ. 38 ಐತಿಲ್ಲ, 19 2 38, 19 171 ಕೂಡ ಭಾಗ ಹೋಗುತ್ತೆ. ಅಂದ್ರೆ 19 ನಮ್ಮದು ಆನ್ಸರ್ ಅನ್ನಕ್ಕೆ. ಡನ್. ಓಕೆ, ನೆಕ್ಸ್ಟು 12 ಸಂಖ್ಯೆಗಳ ಸರಾಸರಿ ಎಷ್ಟದ ರೀ? 49.5. ಅಂದ್ರೆ 12 ಇಂಟು 49.5. ಓಕೆ, ಇಂಟು ಮಾಡಿ ಎಷ್ಟು ಬಂತು? 594. ಇದು ಟೋಟಲ್ ನಮ್ಮದು. ಅದೇ ರೀತಿ ಅವುಗಳಲ್ಲಿ ಮೊದಲ 5 ಸಂಖ್ಯೆಗಳದು 45 ಅದ ರೀ. ಅಂದ್ರೆ 5 ಇಂಟು 45 ಅಂದ್ರೆ ಎಷ್ಟು ಬಂತು? 225. ಆಮೇಲೆ ನಂತರದ ನೋಡಿರಿ ಏನು, ನಂತರದ 4 ಸಂಖ್ಯೆ ಮತ್ತು 4 ಸಂಖ್ಯೆಗಳು ಎಷ್ಟದಾವ ರೀ? 4. 53, 25 ಅಂದರೆ ಎಷ್ಟಾಯಿತು? 213. ಅಂದ್ರೆ ನಾವೀಗ ಇದು ನಮಗೆ ಟೋಟಲ್, ಇದ್ರ ಒಳಗೆ ನಾವು ಇವು 2 ಮೈನಸ್ ಮಾಡಬೇಕು. ಅಂದರೆ ಎಷ್ಟು ಉಳಿತು? ಟೋಟಲಾಗಿ ನಮ್ಮದು ಓದೋದು 156 ಉಳಿತು. ಈಗ ಅವ್ರೇನು ಕೇಳಿದ್ರೆ ಉಳಿದ 3 ಸಂಖ್ಯೆಗಳು ನೋಡ್ರಿ. 12 ಎಷ್ಟು? ಈಗ 9 ಹೋದು. ಇನ್ನು 3 ಅದು 3 ಸಂಖ್ಯೆದ ಸರಾಸರಿ ಎಷ್ಟು ಅಂದಾಗ 156 ಡಿವೈಡೆಡ್ ಬೈ 3 ಅಂತಂದ್ರೆ 3 5 15, 3 2 6 ಎಷ್ಟು ಬಂತು? 52. ಓಕೆ, ಡನ್. ಅದೇ ರೀತಿ 3ನೇ ಪ್ರಶ್ನೆಯನ್ನು ನೋಡಿರಿ. 20 ಜನರ ತಂಡವು ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡಬಲ್ಲರು. ನೋಡಿರಿ, ಪೂರ್ಣಗೊಳಿಸಬಲ್ಲರು. 6 ದಿನಗಳ ಕಾಲ ಕೆಲಸ ಮಾಡಿದ ನಂತರ 10 ಕಾರ್ಮಿಕರು ಹೋಗುತ್ತಾರೆ. ನೋಡಿರಿ, 15 ದಿನ ಟೋಟಲ್ ಕೆಲಸ ಮುಗಿದಿತ್ತು ನನಗೆ. ಆದ್ರೆ 15 ದಿನ ಮಾಡೋದಕ್ಕಿಂತ ಮುಂಚೆ 6 ದಿನದಾಗ ಸ್ವಲ್ಪ ಜನ ಹೋಗ್ತಾರೆ. ಅಂದ್ರೆ ಎಷ್ಟು ಉಳಿತು ನಮ್ಮದು? ಎಷ್ಟು ಉಳಿತು? 9 ಮಾತ್ರ ಉಳಿತು. ಅಂದ್ರೆ ಈ 20 ಜನರದಾರಲ್ಲ, 9 ದಿನ ಅಷ್ಟೇ ಮಾಡ್ಯಾರ ಕೆಲಸ ಅವರು. ಹೌದಾ? ಹಂಗಿದ್ದ ಮೇಲೆ ಅವ್ರೇನು ಕೇಳ್ತಾರೆ? 10 ಜನ ಕಾರ್ಮಿಕರು ಹೋಗುತ್ತಾರೆ. ಹಾಗಾದರೆ ಉಳಿದ ಕಾರ್ಮಿಕರು ಕೆಲಸವನ್ನು ಮುಗಿಸಲು ಎಷ್ಟು ಹೆಚ್ಚುವರಿ ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂದಾಗ ನೋಡಿರಿ, 10 ಕೆಲಸಗಾರರಲ್ಲ, ಫಸ್ಟ್ ಅವ್ರು ಎಷ್ಟು ತೊಗೋತಾರೆ ಗೊತ್ತಾಗಬೇಕಿಲ್ಲ ನನಗೆ. ಹೌದು ಇಲ್ಲೋ? ಅವ್ರು ಎಷ್ಟು ತೊಗೋತಾರಂದ್ರೆ 10ಕ್ಕೆ X ಅಂತಂದ ಅದು ಉಳಿದು ನಮಗೆ ಸಿಕ್ಕಬಿಡ್ತೈತೆ ಅಲ್ಲಿ. ಹೌದಾ? ನೋಡಿರಿ, ಸಿಂಪ್ಲಿಫಿಕೇಷನ್ ಮಾಡ್ತೀನಿ, ಮುಗೀತು. ಇದೊಂದು 0, ಇದೊಂದು 0 ಹೋಯಿತು. X ಅಷ್ಟು ಉಳಿತು. ಇಲ್ಲೇನೈತಿ? X = 9 ಎಷ್ಟು? 18 ದಿನಗಳು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಹೆಚ್ಚುವರಿಯಾಗಿ 18 ದಿನ. ಸಿಂಪಲ್ ಅದ ರೀ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡಿರಿ. HDFCಯಲ್ಲಿ 4% ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ ಹೂಡಿಕೆ ಮಾಡುತ್ತಾನೆ. ಹಾಗಾದರೆ ಅದಕ್ಕೆ ಸರಳ ಬಡ್ಡಿ ಎಷ್ಟಾಗುತ್ತದೆ? ಚಕ್ರ ಬಡ್ಡಿ ಕೊಟ್ಟಾರ, ಅದೇ ರೀತಿ ಅವರು ಸರಳ ಬಡ್ಡಿಯನ್ನು ಕೇಳಿದ್ದಾರೆ. ಓಕೆ, ಈಗ ನೋಡಿರಿ, ಚಕ್ರ ಬಡ್ಡಿ ಅಂದಾಗ ನಾವೇನು ಮಾಡ್ತೀವಿ? A + B + AB ಡಿವೈಡೆಡ್ ಬೈ 100.
ಓಕೆ 4% ಬಡ್ಡಿ ದರ ಅಂತಂದ್ರೆ 4 ಪ್ಲಸ್ 4 × 4 ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಯಿತು 8.16 ಆಯಿತು. ಇದೇನು ಹೇಳ್ರಿ ಚಕ್ರ ಬಡ್ಡಿ ಅಂದ್ರೆ ಹಿಂದೂ ನಾವು ಮಾಡೀವಿ ಅಂದರೆ ಚಕ್ರ ಬಡ್ಡಿ 8.16 ಅಂತಂದಾಗ ಇದಕ್ಕೆ ಎಷ್ಟು ಅದ ರೀ 102 ರೂಪಾಯಿ ಅದ. ನಮಗೆ 1.6 ಏನದಲ್ಲ ರೀ ಇದು ಎಕ್ಸ್ಟ್ರಾ ಚಕ್ರ ಬಡ್ಡಿ ಅಂದಂಗೆ. ಬರೀ ನಮಗೆ ಸರಳ ಬಡ್ಡಿ ಎಷ್ಟು ಹೇಳ್ರಿ 8 ಅಂದಂಗೆ ಅಷ್ಟ. 8 ಅಂದರೆ ಎಷ್ಟು ಹೌದಾ? ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. x = 102 ಹೌದಾ 102 × 8 ಡಿವೈಡೆಡ್ ಬೈ 8.16 ಅಂದ್ರೆ 816 ಬರೀತೀನಿ, ಮೇಲ್ಗಡೆ 2 0 ತೊಗೊತೀನಿ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿರಿ. ಜಸ್ಟ್ ನಮಗೇನು ಬರುತ್ತೆ ನೋಡಿರಿ 8 8ರಲ್ಲೇ ಹೊಡೆದ್ಬಿಡ್ರಿ. 8 1 8 100 ಓಕೆ. ಆಮೇಲೆ 8 1 8 ಆಮೇಲೆ 0 ಆಮೇಲೆ 8 2 16 ಹೌದಾ 102 ಉಳಿತಿಲ್ಲ. ಈ 102 ಹೋಯಿತು. ಎಷ್ಟು ಉಳಿತು ಬರೀ ನಮ್ಮದು 100. ಅಂದ್ರೆ ನಮ್ದು ಸರಳ ಬಡ್ಡಿ ಎಷ್ಟಿತ್ತು 100 ರೂಪಾಯಿ ಇತ್ತು. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊರಿ. ಪ್ರತಿ ಸಲ ಕೇಳಿದಾರೆ, ಕೆಲವೊಂದು ಶಿಫ್ಟಲ್ಲಿ ಮಿಸ್ ಆಗಿರ್ಬೋದು. ಆದ್ರೆ ನೆಕ್ಸ್ಟು 5ನೇ ಪ್ರಶ್ನೆ ಈ ರೀತಿಯೂ ಕ್ವಶನ್ಸ್ ಬಂದಾವೆ. 5,400 ರೂಪಾಯಿ ಒಬ್ಬ ಹೂಡಿಕೆ ಮಾಡ್ತಾರೆ, 9,400 ರೂಪಾಯಿ ಒಬ್ಬ ಹೂಡಿಕೆ ಮಾಡ್ತಾರೆ. 5,400 9,400. 4 ವರ್ಷಗಳ ನಂತರ ಏನಾಗತ್ತೆ ವಿಜಯ್ ಇದ್ದವ ವಿಪುಲ್ಗಿಂತ 480 ರೂಪಾಯಿ ಹೆಚ್ಚು ಪಡಿತಾನೆ. ಯಾಕೆ ಹೆಚ್ಚು ಪಡಿತಾನೆ ಹೇಳಿ? ಆಲ್ರೆಡಿ ಹೆಚ್ಚು ಅಮೌಂಟ್ ಹೂಡಿಕೆ ಮಾಡ್ಯಾರ. ಹಾಗಾದ್ರೆ ಬಡ್ಡಿ ದರ ಎಷ್ಟು ಹೆಚ್ಚಿಗೆ ಹೂಡಿಕೆ ಮಾಡ್ಯಾನ ನೋಡಿರಿ. ಇದು 5,400 9,400 ಹೆಚ್ಚು ಎಷ್ಟಿದೆ 4,000 ಇಂಟು 6 ಗೊತ್ತಿಲ್ಲ. ಟೈಮ್ ಎಷ್ಟದ 4 ವರ್ಷ ಡಿವೈಡೆಡ್ ಬೈ 100 ಈಕ್ವಲ್ ಟು ಹೆಚ್ಚಿದ್ದ ಎಷ್ಟು ಬಡ್ಡಿ ಪಡೆದಾನ 480. ಓಕೆ, ಈಗ ಸಿಂಪ್ಲಿಫೈ ಮಾಡಿ. ಇವೆರಡು 0 6 ಈಕ್ವಲ್ ಟು ಎಷ್ಟು ಉಳಿತು 840 ಡಿವೈಡೆಡ್ ಬೈ 4 4 16 ಆದರೆ 160. ಇವೆರಡು 0 ಹೋಯಿತು. ನೆಕ್ಸ್ಟು 16 1 16 ಹೌದಾ 16 ಎಷ್ಟರಲ್ಲೇ ರೀ 16 5 80 ಮತ್ತು 16 2 ಮತ್ತು 16 5 ಅಂದರೆ 5.25. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡಿರಿ. ಸೂರಜ್ ಒಂದು ಕೆಲಸವನ್ನು 1/12 ಭಾಗವನ್ನು 9 ದಿನಗಳಲ್ಲಿ ಮುಗಿಸುತ್ತಾನೆ. ಹಾಗಾದರೆ ಪೂರ್ಣ ಕೆಲಸ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? ಭಾಳ ಈಸಿ ಇದೆ ನೋಡಿರಿ. 1/12 ಐತಿಲ್ಲ, 1/12 ಅಂದ್ರೆ 12ರಾಗ ಒಂದು ಕೆಲಸ 9 ದಿನದಾಗ ಮುಗಿಸ್ತಾನೆ. ಹಾಗಾದ್ರೆ 12 ಕೆಲಸ ಮುಗಿಯಾಕೆಟ್ಟು ಇಲ್ಲಿ ಇಂಟು 9 ಮಾಡ್ಯಾರ, ಇದಕ್ಕೂ 9 ಮಾಡಿರಿ. 12 9 ಎಷ್ಟು 108 ಆಯಿತು ಹೌದಾ. ಹಾಗಾದ್ರೆ ಅಲ್ಲಿ ನೋಡಲ್ಲ, ಈಗ ಆಲ್ರೆಡಿ ಒಂದು ಕೆಲಸ ಮುಗಿದತ್ತಿಲ್ಲ ಅಂದ 9 ಅಂದಾಗ ನನಗೆ ಇದಕ್ಕೆ ಡಿಫ್ರೆನ್ಸ್ ಎಷ್ಟು ಉಳಿತ್ರಿ? ಈಗ 99 ದಿನಗಳು. ಒಂದು ಕೆಲಸ ಮುಗಿದತಿ 9 ದಿನದಾಗ, ಉಳಿದ ಕೆಲಸ ಎಷ್ಟು ದಿನದಾಗ ಮುಗಿಸ್ತಾನೆ ರೀ 99 ದಿನಗಳು. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಹೌದಾ, ನಿಮಗೆ 108 ಆಪ್ಷನ್ ಇರುತ್ತೆ, ಆದ್ರೆ ಪೂರ್ತಿ ಕೆಲಸ ಮಾಡೋಕ್ಕೆ 108, ಆದರೆ ಒಂದು ಕೆಲಸ ಮಾಡೋಕ್ಕೆ 9 ದಿನ ಆಲ್ರೆಡಿ ತಗೊಂಡಾನ. ಡನ್ನ. ಓಕೆ, ನೆಕ್ಸ್ಟ್ 400 ಪೇರಳೆಗಳನ್ನು 100ಕ್ಕೆ 1,230 ಖರೀದಿಸಲಾಯಿತು ಮತ್ತು 880 ರೂಪಾಯಿ ಲಾಭ ಪಡೆದರೆ ಒಂದು ಡಜನ್ಗೆ ಎಷ್ಟು ಅಂತ ಕೇಳ್ಯಾರ. ನೋಡಿರಿ 100ಕ್ಕೆ ಎಷ್ಟು ತೊಗೊಂಡ್ರಿ 1230. ಅದೇ ರೀತಿ ಇದು 100 ಇದ್ದದ್ದು ಎಷ್ಟಾಗೈತಿ ಈಗ 400 ಆಗೈತಿ. ಇಂಟು 4 ಮಾಡ್ಯಾರ, ಇದಕ್ಕೂ 4 ಮಾಡಿರಿ, ಇಂಟು 4 ಮಾಡ್ಯಾರ, ಇದು ಎಷ್ಟಾಗುತ್ತೆ 4,920 ಆಗತ್ತೆ. ಆದ್ರೆ ಇದಕ್ಕೆ ಲಾಭ ಎಷ್ಟು ಸಿಕ್ಕತ್ತೆ ರೀ 880. ಅಂದ್ರೆ ಎಷ್ಟಾಯ್ತು ಟೋಟಲ್ ಇವ್ರದ್ದು 5,800 ಆಯಿತು. ಅಂದ್ರೆ 400 ಹಣ್ಣುಗಳಿಗೆ 5,800 ಅದ. ಹಾಗಾದ್ರೆ ಒಂದು ಡಜನ್ಗೆ ಎಷ್ಟು? ಸಿಂಪ್ಲಿಫೈ ಮಾಡಿ. 2 0 2 0 4 1 4 3 58 ಇಂಟು 3 ಅಂತಂದ್ರೆ ಎಷ್ಟು ಬಂತು 174. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಟ್ರೈನ್ ಸಂಬಂಧಪಟ್ಟಂತೆ 250 ಮೀಟರ್ ಮತ್ತು 350 ಮೀಟರ್ ಉದ್ದದ 2 ರೈಲುಗಳು, ಅಂದರೆ 2 ಸೇರಿಸಲು ಎಷ್ಟಾಯಿತು 600 ಆಯಿತು. ಓಕೆ, ಆಮೇಲೆ
ವಿರುದ್ಧ ದಿಕ್ಕಿನಲ್ಲಿ ಗಂಟೆಗೆ 35 ಕಿಲೋಮೀಟ್ರ್ ಮತ್ತು 25 ಕಿಲೋಮೀಟ್ರ್. ವಿರುದ್ಧ ದಿಕ್ಕಿನಲ್ಲಿ ಅಂದಾಗ ಎರಡು ವೇಗಗಳನ್ನು ಕೂಡಿಸ್ತೀವಿ. ಎಷ್ಟಾಯಿತು? 25 30 65 ಇಂಟು 5/18 ಇಂಟು ಅವರು ಟೈಮ್ ಕೇಳ್ಯಾರಲ್ಲ, ಎಸ್ ಟೈಮ್ ಕೇಳ್ಯಾರ. ಈಗ ಎಲ್ಲ ಇಲ್ಲೇ ಎಲ್ಲ T1 ಇಟ್ಕೊಂಬಿಡ್ರಿ, ಉಳಿಕೆದೆಲ್ಲ ಶಿಫ್ಟ್ ಮಾಡ್ಕೊಂಬಿಡ್ರಿ. 600 ಇಂಟು 18 ಡಿವೈಡೆಡ್ ಬೈ 60 ಇಂಟು 5. ಈ 0 6 1 6 10. ಅದೇ ರೀತಿ 5 1 5 2 10. 18 ಎಷ್ಟು? 36 ಸೆಕೆಂಡುಗಳನ್ನು ಅದು ದಾಟಲು ತೆಗೆದುಕೊಳ್ಳುತ್ತದೆ. 36. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 2% ಆಫ್ 216. ನೋಡಿ, 2 2 1 2 1 2 2 3 2 2 ಅಂದ್ರೆ 132 ಅದ ರೀ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 10ನೇ ಪ್ರಶ್ನೆ ಸಿಂಪ್ಲಿಫಿಕೇಷನ್ ಅದ ನೋಡ್ರಿ. 27 ಇಂಟು 5 ಅಂತಂದಾಗ ಇರಲಿ. ಈಗ ನೋಡಿರಿ, 3 ಡಿವೈಡೆಡ್ ಬೈ 3 ಅಂದ್ರೆ 1 ಆಯಿತು. 15 ಡಿವೈಡೆಡ್ ಬೈ 3 ಅಂದ್ರೆ 2. ಈ 2 ಆಯಿತು. ಅಂದರೆ ಟೋಟಲ್ ಆಗಿ ಇದು 1 ಆಯಿತು. ನಾವು ಉಳಿದಷ್ಟು 27 ಇಂಟು 5 27 ಇಂಟು 5. 5 ಒಳ್ಳೆ 35 ಅಂತಂದ್ರೆ 135. ಫೈನಲ್ ಆನ್ಸರ್ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. ನೆಕ್ಸ್ಟ್ 11ನೇದು. ಜಾಕೀರ್ ಎ ಮತ್ತು ಬಿ ನಗರಕ್ಕೆ ಒಂದು ವೇಳೆ ಜಾಕೀರ್ ತಮ್ಮ ಕಾರನ್ನು ಸಾಮಾನ್ಯ ವೇಗದ 3/8ರಷ್ಟು ವೇಗದಲ್ಲಿ ಚಲಿಸಿದರೆ 45 ನಿಮಿಷಗಳ ಕಾಲ ತಡವಾಗಿ ತಲುಪುವನು. ಹಾಗಾದರೆ ತನ್ನ ಮೊದಲಿನ ವೇಗದಲ್ಲಿ ಹೋದರೆ ಎಷ್ಟು ತಗೋತಾನೆ? 3/8 ಅಂತ ಹೇಳ್ಯಾರ. ಓಕೆ, ಸ್ಪೀಡ್ ಆಮೇಲೆ ಟೈಮ್. ಆಮೇಲೆ ಇದು 8 ಇತ್ತಂದ್ರೆ ಇದು 3 ಅಂತ. ಅದೇ ರೀತಿ ಇದು 3 ಆದರೆ ಇದು 8 ಆಗತ್ತೆ. ನಾರ್ಮಲ್ಗಿಂತ ಎಷ್ಟು ಹೆಚ್ಚದ್ರೆ ಇದು 5 ಹೆಚ್ಚದ. 5 ಹೆಚ್ಚದ ಅಂತಂದ್ರೆ 45 ನಿಮಿಷ ತೊಗೊಂಡಾನ. ಅದೇ ರೀತಿ ನಾರ್ಮಲ್ ಅಂತಂದ್ರೆ 3 ಅಂದರೆ ಎಷ್ಟು? 5 ಎಷ್ಟರಲ್ಲಿ? 5 9 45. ಇದು 3 9 27 ನಿಮಿಷ ತೊಗೊತಾನ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ನೆಕ್ಸ್ಟ್ 12ನೇದು. ತ್ರಿಜ್ಯ 10 ಸೆಂಟಿಮೀಟರ್ ಇರುವ ಗೋಳದ ಪರಿಮಾಣ ಅಂದರೆ ವ್ಯಾಲ್ಯೂಮನ್ನು ಕಂಡುಹಿಡಿ ಅಂತಂದಾರ. ವಿ ಪೈ ಈಕ್ವಲ್ ಟು 3.14 ತೊಗೊಂತಂದಾರ. ಓಕೆ, ವ್ಯಾಲ್ಯೂಮ್ ಈಕ್ವಲ್ ಟು 4πr³ 4/3 πr³ ವ್ಯಾಲ್ಯೂವನ್ನು ಹಾಕ್ರಿ. ಏನೇನದ 4 ಡಿವೈಡೆಡ್ ಬೈ 3 ಇಂಟು ನೋಡಿರಿ 3.141 ಅಂತ ಅವರು ತಗೋತಾರೆ ಆಲ್ರೆಡಿ. ಓಕೆ, 3.141 ಇಂಟು ಆರ್ ಎಷ್ಟು ಅದ ರೀ? ತ್ರಿಜ್ಯ 10 ಅದ. 10 ಕ್ಯೂಬ್ ಅಂತಂದ್ರೆ 1000. ಹೌದಿಲ್ಲ? ಓಕೆ, ಈಗ ಸಿಂಪ್ಲಿಫೈ ಮಾಡಿರಿ. 3 1 3 ಆಮೇಲೆ ಹೋಗಂಗಿಲ್ಲ, ನಾ ಪಾಯಿಂಟ್ ಎಲ್ಲ ತಿಳ್ಕೊಳ್ತೀನಿ. ಆಮೇಲೆ 0. ಓಕೆ, ಆಮೇಲೆ 3 4 12. ನೆಕ್ಸ್ಟ್ 3 7 21 ಅಂದ್ರೆ 1.047 ಅಂತ ಬಂತು. ಈಗ ಇದು 1000ನ ಇದಕ್ಕೆ ಇಂಟು ಮಾಡಿದ್ರೆ ಇದೆಲ್ಲ ಹೋಯ್ತು, 0 ಹೋಯಿತು. ನನಗೇನು ಉಳಿತು? 4 ಇಂಟು 1147 ಅಂತಂದ್ರೆ 4188 ಸೆಂಟಿಮೀಟರ್ ಕ್ಯೂಬ್. ಯಾಕೆ ಹೇಳ್ರಿ? ವ್ಯಾಲ್ಯೂಮ್ ಯಾವಾಗಲೂ ಕ್ಯೂಬಲ್ಲಿ ಇರುತ್ತೆ. 4188 ಸೆಂಟಿಮೀಟರ್ ಕ್ಯೂಬ್. ಈ ಫಾರ್ಮುಲಾಗಳನ್ನು ಆದಷ್ಟು ನೆನಪಿಟ್ಟುವರು. ಫಾರ್ಮುಲಾ ಇರ್ಲಿಕ್ಕಂದ್ರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಡನ್. ನೆಕ್ಸ್ಟ್ 13th ಕ್ವಶನನ್ನು ನೋಡಿರಿ. 16, 10, 20ರ 3 ಸತತ ರಿಯಾಯಿತಿಗಳಿಗೆ ಸಮನಾದ ಒಂದೇ ರಿಯಾಯಿತಿ ಅಂತ. ಓಕೆ, 16%, ಆಮೇಲೆ 10, ಆಮೇಲೆ 25. ಓಕೆ, ಈಗ ಅವುಗಳನ್ನ ಭಿನ್ನರಾಶಿ ರೂಪದಾಗ ಬರೀತೀವಿ. ಎಷ್ಟೆಷ್ಟು? 16% ಅಂದರೆ ಎಷ್ಟು ಬರಿತೀವಿ? 4/25. ಓಕೆ, ನೆಕ್ಸ್ಟು 1/10, ಆಮೇಲೆ 1/4. ಈಗ ನೋಡಿ, ಇದು 25 ಇತ್ತಂದ್ರೆ 4 ಕಮ್ಮಿ ಇರುತ್ತೆ, ಅಂದ್ರೆ 21. ಆಮೇಲೆ ಇದು 10 ಇತ್ತಂದ್ರೆ 1 ಕಮ್ಮಿ ಆದರೆ 9. ಇದು 4 ಐತಿ, 1 ಕಮ್ಮಿ ಆದರೆ 3. ಓಕೆ, ಈಗ ಮಲ್ಟಿಫಿಕೇಷನ್ ಮಾಡಿ ಇಟ್ಬಿಡ್ರಿ. ಇದು ಎಷ್ಟಾಯಿತು? 1000 ಆಯಿತು. ಓಕೆ, ಇದೆಷ್ಟಾಯಿತು? 56.7 ಅಂದರೆ
567 ಈಗ ನಾನು 100ಕ್ಕೆ ಕಂಪೇರ್ ಮಾಡಬೇಕಿದ್ದನ್ನು, ಹೌದಾ? ಅಂದಾಗ ಇದಕ್ಕೆ ಡಿವೈಡೆಡ್ ಬೈ 10 ಮಾಡ್ತೀನಿ 2 ಅಂತಂದಾಗ ಎಷ್ಟಾಯಿತು? ಇದು 100 ಆಯಿತು, ಇದು 56.7 ಅಂತಂದಾಗ ಎಷ್ಟು ಕಮ್ಮಿ ಅದ ರೀ? 100ಕ್ಕಿಂತ ಎಷ್ಟು ಡಿಫ್ರೆನ್ಸ್ ಎಷ್ಟು ಅದ ರೀ? 43.3 ಅಂದ್ರೆ ಆಪ್ಷನ್ ನಂಬರ್ ಸಿ ಸೈಡ್. ಓಕೆ, ಈ ರೀತಿ ಮಾಡ್ತಾ ಭಾಳಷ್ಟು ಲೆಕ್ಕಗಳನ್ನು ಇದೇ ರೀತಿ ಮಾಡ್ಬೋದು. ಡನ್. ಓಕೆ, ನೆಕ್ಸ್ಟ್ 15 ಮಾವಿನ ಹಣ್ಣುಗಳನ್ನು ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಹಿಂದೆಲ್ಲಿ ಈ ಥರ ಕ್ವಶನ್ ಬಂದಿಲ್ಲ ಅನಿಸುತ್ತೆ. 250ಕ್ಕೆ ಮತ್ತು 9 ಮಾವಿನ ಹಣ್ಣುಗಳನ್ನು 200ಕ್ಕೆ ಖರೀದಿಸಲಾಗುತ್ತದೆ. ನೋಡಿ, ಟೋಟಲ್ ನಮ್ಮದು ಎಷ್ಟಾಗುತ್ತೆ ಈಗ? 15 ಮತ್ತು 9. ಇಲ್ಲಿ 250 ಅದ, ಇಲ್ಲಿ 200 ಅದ. ಎರಡನ್ನು ಕೂಡಿಸಿದರೆ ಎಷ್ಟಾಯ್ತು ರೀ? 250 450 ಆಯಿತು. ಎಷ್ಟು ಹಣ್ಣುಗಳು? 5 + 9, ಹೌದಾ? ಆಮೇಲೆ ಅವನು ಹೇಳ್ತಾನೆ, ಎಲ್ಲ ಮಾವಿನ ಹಣ್ಣುಗಳನ್ನು ಪ್ರತಿ 240ರಂತೆ ಮಾರಾಟ ಮಾಡಿದಾಗ, ಡಜನ್ಗೆ 210ರಂಗೆ ಮಾರಾಟ ಮಾಡಿದಾಗ ಅವು ಶೇಕಡಾವಾರು ಲಾಭ ಎಷ್ಟು? ಎಲ್ಲ ಮಾವಿನ ಹಣ್ಣುಗಳನ್ನು 240ಕ್ಕೆ ಎಷ್ಟು? 12 ಅಂದ್ರೆ ನನಗೆ ಟೋಟಲಾಗಿ ಏನು ಸಿಕ್ತೀಗ? 450 ಡಿವೈಡೆಡ್ ಬೈ 14, ಹೌದಾ? ಈಕ್ವಲ್ ಟು 15 ಐತಲ್ಲ ಇದು, ನಾ 5 ಬರ್ದೀನಿ ನೋಡಿರಿ, ಅಂದ್ರೆ 24. ಇಲ್ಲಿ 240 ಡಿವೈಡೆಡ್ ಬೈ 12. ಈಗ ಸಿಂಪ್ಲಿಫೈ ಮಾಡ್ತೀನಿ. ಈ 0 ಹೋಯ್ತು, ಹೌದಾ? ನೆಕ್ಸ್ಟ್ ಏನು ಮಾಡ್ತೀರಿ? ಈ 0 ಹೋಯ್ತು. ಇಲ್ಲಿ ನೋಡಿ, 12 ಬಂದಲೇ, 12 2ರಲ್ಲೇ, ಈ 2 ಈ ಕಡೆ ಕಳಿಸ್ಕೊಂಬಿಡ್ರಿ. 45 ಈಕ್ವಲ್ ಟು 24 2 48. ಅಂದ್ರೆ ಎಷ್ಟು ಡಿಫ್ರೆನ್ಸ್ ಅದ ರೀ? 3 ಅದ. ಅಂದ್ರೆ ಪ್ರತಿ 45ಕ್ಕೆ 3 ಡಿಫ್ರೆನ್ಸ್ ಅದ. 100ಕ್ಕೆ ಎಷ್ಟು ಅಂತಂದ್ರೆ 6.67. ಆಪ್ಷನ್ ನಂಬರ್ ಸಿ ನೋಡ್ರಿ. ಓಕೆ, ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ವೆರಿ ಇಂಪಾರ್ಟೆಂಟು, ನೋಟ್ ಮಾಡಿರಿ. ದೆನ್ ನೆಕ್ಸ್ಟ್ 15th ಕ್ವಶನ್. 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ 40 ರೂಪಾಯಿ ಸರಳ ಬಡ್ಡಿ ಹಾಗೂ 60 ರೂಪಾಯಿ ಚಕ್ರ ಬಡ್ಡಿ. ನೋಡಿರಿ, ಸರಳ ಬಡ್ಡಿ 40 ರೂಪಾಯಿ ಅದ ರೀ. ಅಂದ್ರೆ ಒಂದು ವರ್ಷಕ್ಕೆ 20, ಇನ್ನೊಂದು ವರ್ಷಕ್ಕೆ 20. ಆದ್ರೆ 6 ಗೊತ್ತಿಲ್ಲ. ಆದರೆ ಚಕ್ರ ಬಡ್ಡಿ ಎಷ್ಟು ಹೆಚ್ಚಾಗೈತೆ ರೀ? 40 ಅಂದ್ರೆ ಇದು 60 ಆಗೈತೆ, ಅಂದ್ರೆ 20 ಹೆಚ್ಚಾಗೈತೆ, ಹೌದಾ? 20 ಇನ್ಕ್ರೀಸ್ ಆಗೈತೆ ಅಂತಂದ್ರೆ 20 × 6 ಡಿವೈಡೆಡ್ ಬೈ 100 ಈಕ್ವಲ್ ಟು 20. ಮೀನ್ಸ್ ಈ 20 ಗೆಟ್ ಕ್ಯಾನ್ಸಲ್, ದೆನ್ R ಈಕ್ವಲ್ ಟು 100 ಬಂತು, ಹೌದಾ? R ಈಕ್ವಲ್ ಟು 100 ಬಂತು. ಅದೇ ರೀತಿ ಪಿ ವ್ಯಾಲ್ಯೂ ಗೊತ್ತಿಲ್ಲ. P ಈಕ್ವಲ್ ಟು 100 ಇದ್ರೆ ಟೈಮು 2 ವರ್ಷ, R ಅಂತೂ 100 ಬಂತು. ಅಂದ್ರೆ ಈಗ ಇದು 2, ಇದು 100 ಐತೆ ಅಂತಂದ್ರೆ ನನಗೆ ಸರಳ ಬಡ್ಡಿ ಎಷ್ಟು ಸಿಕ್ತು? 200 ಆತ. ಅಂದ್ರೆ 200ಕ್ಕೆ 40 ರೂಪಾಯಿ ಆಗೈತಿ, ಹೌದಾ? ಹಾಗಾದ್ರೆ 100ಕ್ಕೆ ಎಷ್ಟು? 20, ಅದರ ಅರ್ಧ. ಅಂದ್ರೆ ಆನ್ಸರ್ ಯಾವುದು? 20. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ 16ನೇಯ ಪ್ರಶ್ನೆ. ಇಂಧನದ ಬೆಲೆ ಸತತ 3 ತಿಂಗಳುಗಳಲ್ಲಿ 25, 15, 45ರಷ್ಟು ಏನಾಗೈತೆ ರೀ? ಕಡಿಮೆ ಆಗಿದೆ. ಫಸ್ಟ್ನೇ ಕಡಿಮೆ ಆಗೈತೆ ಇದು 3. ಆಮೇಲೆ ನೆಕ್ಸ್ಟು 4ನೇ ತಿಂಗಳಲ್ಲಿ 65ರಷ್ಟು ಹೆಚ್ಚಾಗುತ್ತದೆ. 1 ಹೆಚ್ಚಾಗೈತಿ, ಆಮೇಲೆ 1 ಕಮ್ಮಿ, 3 ಹೆಚ್ಚಾಗೈತಿ, 3 ಕಮ್ಮಿ ಆಗೈತಿ, 1 ಹೆಚ್ಚಾಗೈತಿ. 4ನೇ ತಿಂಗಳ ಬೆಲೆ ಮೂಲ ಬೆಲೆಗೆ ಹೋಲಿಸಿ ಶೇಕಡಾವಾರು ಹೆಚ್ಚಳ, ಇಳಿಕೆ ಅಥವಾ ಏರಿಕೆ ಎಷ್ಟು ಅಂತ ಕೇಳ್ಯಾರ. ಓಕೆ, ಈಗ 25% ನಾವು ಯಾವ ರೀತಿ ಬರಿತೀವಿ? ಪರ್ಸಂಟೇಜನ್ನು ನಾನು ಭಿನ್ನರಾಶಿ ಒಳಗೆ ಬರೀ. 25% ಅಂದ್ರೆ 1/4. ನೆಕ್ಸ್ಟ್ 15% ಅಂದ್ರೆ 3/20. ಆಮೇಲೆ 45% ಅಂದ್ರೆ 9/20. ಅದೇ ರೀತಿ 65% ಅಂದ್ರೆ 13/20.
ಇಲ್ಲಿ ಒಂದು ನೆನ್ಪಿಟ್ಕೊಂಡ್ಬಿಟ್ರಿ, ಇವು 3 ಕಡಿಮೆ ಆಗ್ಯಾವ, ಇದು ಒಂದು ಹೆಚ್ಚಾಗೈತಿ. ಅಂದರೆ ನಾವು ರೇಷೋದಾಗ ಬರೀವಾಗ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈಗ 4 ಇದ್ರೆ 1 ಕಮ್ಮಿ ಆಗೈತಿ ಅಂದ್ರೆ 3. ಇಲ್ಲಿ 20 ಅದ, 3 ಕಮ್ಮಿ ಆಗೈತಿ ಅಂದ್ರೆ 17. ಇಲ್ಲಿ 20 ಅದ, 9 ಕಮ್ಮಿ ಆಗೈತೆ ಅಂದ್ರೆ 11. ಆದ್ರೆ ಇಲ್ಲಿ 20 ಅದ, 13 ಹೆಚ್ಚಾಗೈತಿ ಅಂದ್ರೆ 33. ಡನ್ನ. ಅದೇ ರೀತಿ ಇದನ್ನು ಇಂಟು ಮಾಡಿರಿ, ಇದನ್ನ ಇಂಟು ಮಾಡಿ ಇಲ್ಲಿ ಬರ್ಕೊಂಬಿಡ್ರಿ. ಇದೆಷ್ಟು ಬಂತು? 32,000. ನೆಕ್ಸ್ಟ್ ಇದು 18,513. ಅದೇ ರೀತಿ ನಾನು ಈಗ ಏನು ಮಾಡ್ತೀನಿ, ಇದನ್ನು 100ಕ್ಕೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಎಷ್ಟರಲ್ಲಿ ಡಿವೈಡ್ ಮಾಡಬೇಕು? 320 ಮಾಡಿದ್ರೆ ನನಗೆ ಡೈರೆಕ್ಟಾಗಿ ಇದು 100 ಬಂತು. ಅದೇ ರೀತಿ ಇದು 57.85 ಬಂತು. ಓಕೆ, 57.85 ಬಂತು. ಈಗ ನಾನು ಮಾಡ್ತೀನಿ ಏನು ಸಪ್ರೇಟು, ಇದಕ್ಕೆ ಡಿಫ್ರೆನ್ಸ್ ನೋಡು ಎಷ್ಟು ಬಂತು? 42.15% ಎಲ್ಲಿದ್ದಾರೆ? ಇಲ್ಲದ ನೋಡ್ರಿ, ಕಡಿಮೆ ಆಗೈತಿ. ಹೌದಿಲ್ಲ, 100ಕ್ಕಿಂತ ಕಮ್ಮಿ ಆಗೈತಿಲ್ಲ, 57 ಆಗೈತಿ. ಎಷ್ಟದ? 42.5 ಕಮ್ಮಿ ಆಗೈತಿ, 42.15. ಓಕೆ, ಡನ್. ನೆಕ್ಸ್ಟು 16ನೇ ಪ್ರಶ್ನೆ, ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 18 - 4 ಅಂತಂದರೆ ಎಷ್ಟು ಬಂತು? 4 ಬಂತು. 2 ಬಂದಲೇ 2, 2 ಓಕೆ, ಇಲ್ಲಿ 2 ಅಷ್ಟೇ ಉಳಿತವ, ಹೌದಾ? ಇಲ್ಲಿ 2 ಅಷ್ಟೇ ಉಳಿತು ನಂದು. ಆಮೇಲೆ ಇಲ್ಲಿ 3 ಬಂದಲೇ 3, 2 ಆಮೇಲೆ 17 × 9 ಎಷ್ಟು ಬಂತು? 17 × 9 ಅಂತಂದ್ರೆ 153 × 2 × 2 4. ಮಲ್ಟಿಫಿಕೇಷನ್ ಮಾಡಿರಿ, 612 ನಮ್ಮದು ಫೈನಲ್ ಆನ್ಸರ್, ಆಪ್ಷನ್ ನಂಬರ್ ಎ. ಡನ್ನ. ಓಕೆ, ನೆಕ್ಸ್ಟ್ ಇದು ಕ್ವಶನ್ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಎಲ್ಲಿ ಬಂದಿಲ್ಲ ಅನಿಸುತ್ತೆ, ಸೊ ಮಾಡಿರೋಂಥ ಶಿಫ್ಟ್ಗಳಲ್ಲಿ. ಓಕೆ, ಒಂದು ಟ್ಯಾಂಕ್ ಅನ್ನು 1 ಗಂಟೆ 45 ನಿಮಿಷಗಳಲ್ಲಿ ತುಂಬಲು 6 ಪೈಪುಗಳು ಬೇಕು. ನೋಡಿರಿ, 1 ಗಂಟೆ 45 ನಿಮಿಷ ಅಂದ್ರೆ ನಾವು ಇದನ್ನು ಕೂಡಿ ಟೋಟಲಾಗಿ ನಿಮಿಷಗಳಲ್ಲಿ ಮಾಡ್ತೀನಿ ಅಂದರೆ ಎಷ್ಟಾಗತ್ತೆ ರೀ? 1 ಗಂಟೆ ಅಂದ್ರೆ 60 ನಿಮಿಷ ಪ್ಲಸ್ 45 ನಿಮಿಷ ಅಂದರೆ ಎಷ್ಟಾಯಿತು? 105 ನಿಮಿಷ ಅಂತ. ಓಕೆ, 105 ನಿಮಿಷಕ್ಕೆ 6 ಪೈಪ್ ಬೇಕು. ಹಾಗಾದ್ರೆ ನೆಕ್ಸ್ಟ್ ಏನಕ್ಕೆ, ಒಂದೇ ರೀತಿಯ 3 ಪೈಪುಗಳನ್ನು ಮಾತ್ರ ಬಳಸಿದರೆ ನೋಡಿರಿ, 3 ಪೈಪ್ ಬಳಸಿದ್ರೆ ಎಷ್ಟು ಟೈಮ್ ತೊಗೊಳತಿ? ಎಕ್ಸ್ ಅಂದರೆ 3 1 3 2 ಅಂದರೆ ಎಷ್ಟು ಬಂತು? ಎಕ್ಸ್ = 105 × 2 ಅಂದರೆ 210. ಏನು ಬಂತು? 210 ನಿಮಿಷಗಳು ಬಂತು. ಅದನ್ನ ಗಂಟೆ ಪೂರ್ತಿ ತೆಗೆದ್ನಿ ಅಂದ್ರೆ 60 ಎಷ್ಟು ಬರ್ತಾವ್ರಿ ಇದ್ರಾಗ? 6 × 3 = 18 ಅಂದ್ರೆ 3 ಗಂಟೆ. ಉಳ್ಕಿದ್ದು ಎಷ್ಟು ಉಳಿತು? 6 ಗಂಟೆ ಆಯಿತು, 3 ಗಂಟೆ ಆಯಿತು, 18 ಆಯಿತು, 180 ಆಯಿತು. 180 ನಿಮಿಷ ತೆಗೆದ್ರೆ ಮ್ಯಾಲೆ 30 ಉಳಿದು ಇಲ್ಲ ಅಂದ್ರೆ 30 ನಿಮಿಷ. 3 ಗಂಟೆ 30 ನಿಮಿಷಗಳು ಬೇಕಾಗ್ತವೆ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಗೊತ್ತಿರಲಿ. ಓಕೆ, ಡನ್. ನೆಕ್ಸ್ಟು 19th ಕ್ವಶನ್. 3ರಿಂದ ಕಡಿಮೆ ಮಾಡಿದಾಗ 15, 25 ಮತ್ತು 55ರಿಂದ ಭಾಗಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ. ಇಲ್ಲಿ ನೋಡಿರಿ, ಫಸ್ಟಿಗೆ ನೀವು ನೆನಪು ಬಿಟ್ಕೊಂಡ್ಬಿಡ್ರಿ. ಈಗ ಆಲ್ರೆಡಿ ಯಾವ್ಯಾವ ಅದಾವ? 5 ಇದ್ದದವೆಲ್ಲ. ಓಕೆ, 25 ರೂಲ್ಸ್ ಅಂತೂ ಗೊತ್ತದ ನಾನು. ಈಗ ಎಷ್ಟು ಕಮ್ಮಿ ಮಾಡೋಣ? 3 ಕಮ್ಮಿ ಮಾಡೋಣ. ಇದ್ರಾಗ 3 ಕಮ್ಮಿ ಮಾಡಿರಿ, ಇದ್ರಾಗ 3 ಕಮ್ಮಿ ಮಾಡಿರಿ, ಇದ್ರಾಗ 3 ಕಮ್ಮಿ ಮಾಡಿರಿ, ಇದ್ರಾಗ 3 ಕಮ್ಮಿ ಮಾಡ್ರೆ ಒಂದೇದು ಎಷ್ಟು ಬಂತು? 882. 3 ಹೋದರೆ ಎಷ್ಟು ಉಳಿತ್ರಿ? 819. ಆಮೇಲೆ ಇದ್ರಾಗ 3 ಕಮ್ಮಿ ಮಾಡ್ರೆ 832 ಅದಲ್ಲ. ಓಕೆ, 829 ಆಯಿತು. ನೆಕ್ಸ್ಟು 825ರಾಗ 822, ಇದರೊಳಗೆ 825. ಈಗ ನಾರ್ಮಲ್ 25ರಲ್ಲಿ ಭಾಗ ಹೋಗ್ಬೇಕಂದ್ರೆ ಕೊನೆಗೆ 2 ಸಂಖ್ಯೆ 25ರಲ್ಲಿ ಭಾಗ ಹೋಗ್ಬೇಕಂದ್ರೆ 2 0 ಇರಬೇಕು. ಅಂದ್ರೆ 825 ನಮ್ಮದು ಫೈನಲ್ ಆನ್ಸರ್. ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಸಿಂಪಲ್ ಇರ್ತಾವ, ಇಷ್ಟೇ ನೋಡ್ಕೊತ ಹೋಗ್ಬೇಕು. ಓಕೆ, ಡನ್. 20 ಕ್ವಶನ್. ಎ
ಗುಂಪಿನಲ್ಲಿ 38 ಸದಸ್ಯರು ಹಾಗೂ ಬಿ ಗುಂಪಿನಲ್ಲಿ 31 ಸದಸ್ಯರು, ಸಿ ಗುಂಪಿನಲ್ಲಿ 52 ಸದಸ್ಯರಿದ್ದಾರೆ. ಎಲ್ಲ ಸದಸ್ಯರು ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತಾರೆ. ಅವರು ಖರ್ಚು ಮಾಡಿದಂತಹ ಮೊತ್ತಗಳು ಇಲ್ಲಿ ಕೊಟ್ಟಾರ. ಅವುಗಳ ಎಲ್ಲ ಪ್ರತಿಯೊಬ್ಬರು ಸರಾಸರಿ ಕೇಳ್ಯಾರ. ಎಲ್ಲ ಇಂಟು ಮಾಡಿ ಡಿವೈಡೆಡ್ ಬೈ ಟೋಟಲ್ ಜನರು ಮಾಡ್ರೆ ಮುಗಿದೋಯ್ತು. ಓಕೆ, ಟೋಟಲ್ ಎಷ್ಟು ಜನ ಅದಾರ ರೀ ನೋಡಿರಿ. ಒಂದನೇದ್ರಾಗ 38 ಜನ ಅದಾರ, ಆಮೇಲೆ 31 ಜನ ಅದಾರ, ಆಮೇಲೆ 52 ಜನ ಅದಾರ. ಈ 38 ಜನ ಏನು ಮಾಡ್ಯಾರ, ಖರ್ಚು ಮಾಡಿದ್ದು 375 ರೂಪಾಯಿ ಖರ್ಚು ಮಾಡ್ಯಾರ. 31 ಜನ ಇದ್ದವರು 309 ರೂಪಾಯಿ ಖರ್ಚು ಮಾಡ್ಯಾರ. 52 ಜನ ಇದ್ದವರು 298 ಖರ್ಚು ಮಾಡ್ಯಾರ. ಹಂಗಾದ್ರೆ ಟೋಟಲ್ ನಾವು ಈಗ ಇಂಟು ಮಾಡಿರಿ. ಒಟ್ಟು ಜನರು ಎಷ್ಟಾಯಿತು, 8 2 10 21 121 ಜನ ಆದರು. ಇದು ಇಂಟು ಮಾಡಿದರೆ 14,250. ಆಮೇಲೆ 309 ಇಂಟು 31 ಮಾಡಿದರೆ 9,579. ನೆಕ್ಸ್ಟು 15,496 ಇಷ್ಟು ಬಂತು. ಟೋಟಲಿಗೆ ಆ್ಯಡ್ ಮಾಡಿದರೆ ಎಷ್ಟು ಬಂತು, 39,325. ಒಟ್ಟು ಜನರು ಸಿಕ್ಕರು, ಒಟ್ಟು ಮೊತ್ತ ಸಿಕ್ತು. ಈಗ ನಾ ಏನು ಮಾಡಬೇಕು, 39,325 ಡಿವೈಡೆಡ್ ಬೈ 121 ಡಿವೈಡ್ ಮಾಡಿದರೆ ನಮಗೆ ಸಿಗುವಂಥ ಆನ್ಸರು 325 ರೂಪಾಯಿ ನಮಗೆ ಈ ಅವರೇಜ್ ಸಿಗುತ್ತೆ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಮಾಡಿದಂಥದ್ದು 12ನೇ ತಾರೀಕಿನ ಸೆಕೆಂಡ್ ಶಿಫ್ಟನ್ನು ಮಾಡಿದ್ದೀವಿ. ಓಕೆ, ಇನ್ನು ಇವತ್ತೇ ಇನ್ನೊಂದು ಟೈಮ್ ಸಿಕ್ತಂದ್ರೆ ನಾನು ಇನ್ನೊಂದು ಶಿಫ್ಟನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ, ನೋಡ್ತಾಯಿರಿ. ಓಕೆ, ಅದೇ ರೀತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ನೋಡಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದೇ ರೀತಿ ಕಮೆಂಟ್ ಕೂಡ ಏನಾದರೂ ಇದ್ದರೆ ಮಾಡ್ತಾಯಿರಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.